ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಒಳಗೆ ನಾವು UPSC ಇಂಟರ್ವ್ಯೂ ಒಳಗೆ OBC SC ST ಒಂದು ಕ್ಯಾಂಡಿಡೇಟ್ಸ್ಗೆ ಕಡಿಮೆ ಅಂಕಗಳು ಬರತ್ತವ ಅಂತ ಹೇಳಿ ಒಂದು ಸೋಷಿಯಲ್ ಮೀಡಿಯಾ ಒಳಗೆ ಯಾವ ರೇಂಜಿಗೆ ವೈರಲ್ ಆಗಿತ್ತು ವಿಷಯ ಅಂತಂದ್ರೆ ಇದೆಲ್ಲ ಒಂದು ಸರ್ಕಾರದ ಅಗೇನೆಸ್ಟ್ ಬಹಳ ಕ್ವಶನ್ಸ್ಗಳು ಬಂದವ ಆ್ಯಂಡ್ ಸದನದೊಳಗೆ ಡಿಸ್ಕಷನ್ ಕೂಡ ನಡೆದದ. UPSC ಕೂಡ ಇನ್ ಬಿಟ್ವೀನ್ ಒಂದು ರೈಟಿಂಗ್ ಮೂಲಕ ಒಂದಷ್ಟು ಇನ್ಫಾರ್ಮೇಶನ್ಗಳನ್ನ ಕೊಟ್ಟೈತಿ. ಸೊ ಇದ್ರ ಬಗ್ಗೆ ಇವತ್ತಿನ ವಿಡಿಯೋ ಒಳಗೆ ಡಿಸ್ಕಷನ್ನ ಮಾಡೋನು. ಸೊ ಇನ್ನವರೆಗೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಸಪೋರ್ಟ್ ಮಾಡ್ರಿ. ಆಲ್ರೆಡಿ ನಾನು ಒಂದು CSAT ಪೇಪರ್ ಆಗಿರ್ಬೋದು, ಅದ್ರ ಬಗ್ಗೆ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಡೀಟೇಲ್ಡ್ ವಿಡಿಯೋ ರೀಸೆಂಟಾಗಿ ಅಪ್ಲೋಡ್ ಮಾಡೀನಿ, ಚೆಕ್ ಮಾಡಿರಿ. ಇನ್ನು ಏನೆಂದು ಸೋಷಿಯಲ್ ಮೀಡಿಯಾ ಹೆಂಗಾಗೈತಂದ್ರೆ ಇಲ್ಲಿ ಯಾವ ರೇಂಜಿಗೆ ವಿಷಯಗಳು ವೈರಲ್ ಆಗತ್ತವಂದ್ರೆ ಸರ್ಕಾರ ಕೂಡ UPSC ಕೂಡ ಮಧ್ಯೆ ಬಂದು ಮಾತಾಡಬೇಕು ಅನ್ನೋ ಅನಿವಾರ್ಯತೆ ಕ್ರಿಯೇಟ್ ಆಗುವಷ್ಟು ಸೋಷಿಯಲ್ ಮೀಡಿಯಾ ಒಂದಷ್ಟು ಪೋಸ್ಟ್ಗಳು ವಿಡಿಯೋಸ್ ಎಲ್ಲ ವೈರಲ್ ಆಗ್ತಾವ. ಇಲ್ಲಿ ಏನು ವಿಷಯ ಅಂತಂದ್ರೆ ಕೆಲವು ಡಾಕ್ಯುಮೆಂಟ್ಸು ಆ್ಯಂಡ್ ಮಾರ್ಕ್ಸ್ ಆಗಿರ್ಬೋದು ಅದನ್ನೆಲ್ಲ ಪ್ರೂಫ್ ತಗೊಂಡ ಒಂದಷ್ಟು ವಿದ್ಯಾರ್ಥಿಗಳು SC ST ಮತ್ತು ಮೈನಾರಿಟಿ ಒಂದಷ್ಟು ಬಿಲಾಂಗ್ಸ್ ಮಾಡಿದಂಥ ವಿದ್ಯಾರ್ಥಿಗಳು ಅಸಮಾಧಾನ ವ್ಯಕ್ತಪಡಿಸಿದರು UPSC ಇಂಟರ್ವ್ಯೂ ಅಂಕಗಳ ಬಗ್ಗೆ. ಏನಂತಂದ್ರ ಈ ಒಂದು ಕೆಟಗರಿ ವಿದ್ಯಾರ್ಥಿಗಳದು ಮೇನ್ಸ್ ಒಳಗ ಜಾಸ್ತಿ ಅಂಕಗಳು ಬಂದರೂ ಕೂಡ ಇಂಟರ್ವ್ಯೂ ಒಳಗ ಕಡಿಮೆ ಬಂದದ. ಇನ್ನು ಕೆಲವು GS ವಿದ್ಯಾರ್ಥಿಗಳ ಅಂಕಗಳು ಮೇನ್ಸ್ ಒಳಗ ಕಡಿಮೆ ಇದ್ರೂ ಕೂಡ ಇಂಟರ್ವ್ಯೂ ಒಳಗ ಅವ್ರ ಅಂಕ ಜಾಸ್ತಿ ಬಂದವ. ಸೊ ಹಿಂಗಾಗಿ UPSC ಇಂಟರ್ವ್ಯೂ ಒಳಗ ಜಾತಿ ಮತ್ತು ಕ್ಯಾಸ್ಟ್ ಮೇಲೆ ಭೇದ ಭಾವ ಮಾಡಾಕತ್ತಾರೇನ ಅನ್ನೋ ಒಂದು ಕ್ವಶನ್ ಅರೈಸ್ ಆಗೈತಿ. ಇದರ ಬಗ್ಗೆ ಸದನದೊಳಗೂ ಒಂದು ಡಿಸ್ಕಷನ್ ಆಗ್ತದ. ಅವಾಗ ಸರ್ಕಾರಕ್ಕೆ ಒಂದಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾರ. ಏನೇನಪ್ಪ ಕ್ವಶನ್ಸ್ಗಳು ಅಂದ್ರೆ, ಫಸ್ಟ್ ಕ್ವಶನ್, UPSC ಜಾತಿ ಮತ್ತು ಧರ್ಮಗಳ ಆಧಾರದ ಮೇಲೆ ಇಂಟರ್ವ್ಯೂ ಒಳಗ ಬಯಾಸ್ ಮಾಡ್ತೈತೇನ, ಅಂಡ್ UPSC ಒಳಗ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋ ಸಲುವಾಗಿ ಮತ್ತೆ ಬೇರೆ ರಿಫಾರ್ಮ್ಸ್ ಬರ್ತಾವೇನ, ಅಂಡ್ ಇಂಟರ್ವ್ಯೂ ಪ್ಯಾನಲ್ಗೆ ಒಂದು UPSC ಪ್ರತಿಯೊಂದು ಕ್ಯಾಂಡಿಡೇಟ್ಸ್ ಎಲ್ಲ ವಿವರಗಳನ್ನ ಅವ್ರ ಬಗ್ಗೆ ಪೂರ್ತಿ ಅವ್ರದ್ದೊಂದು ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಕ್ಯಾಸ್ಟ್ ಎಲ್ಲ ಇನ್ಫಾರ್ಮೇಶನ್ ನ ಕೊಟ್ಟಿರ್ತೈತೇನ. ಇಷ್ಟು ಕ್ವಶನ್ಸ್ ಗಳನ್ನ ಸರ್ಕಾರದ ವಿರುದ್ಧ ಸರ್ಕಾರಕ್ಕೆ ಕೇಳಿದಾಗ ಸೀದಾ ಸರ್ಕಾರ ಹೇಳ್ತಂದ್ರೆ ಒಂದು ಡಿಸ್ಕಷನ್ ಒಳಗ UPSCಗೆ ರೈಟಿಂಗ್ ಒಳಗ ಈ ಕ್ವಶನ್ಸ್ ಗಳಿಗೆ ಆನ್ಸರ್ನ ಕಳಿಸ್ರಿ ಅಂತ ಹೇಳಿದಾಗ UPSC ಒಂದು ರೈಟಿಂಗ್ ಸ್ಟೇಟ್ಮೆಂಟ್ ಬರ್ತದ. ಅದ್ರೊಳಗೆ ಏನೇನ್ ಪಾಯಿಂಟ್ಸ್ ಇತ್ತಂದ್ರ, ಫಸ್ಟ್ ಪಾಯಿಂಟ್ ಏನಂದ್ರ UPSC ಯಾವುದೇ ರೀತಿಯ ಒಂದು ಭೇದ ಭಾವನ ಮಾಡಂಗಿಲ್ಲ ಇಂಟರ್ವ್ಯೂ ಒಳಗಾಗಿರ್ಬೋದು ಅಥವಾ ಪೂರ್ತಿ ಒಂದು ಪ್ರೊಸೆಸ್ ಒಳಗ. ಇನ್ನು ಸೆಕೆಂಡ್ ಪಾಯಿಂಟ್, UPSC ಯಾವುದೇ ರೀತಿ ಭೇದ ಭಾವಗಳನ್ನ ಮಾಡತ್ತಿಲ್ಲ, ಹಿಂಗಾಗಿ ಯಾವುದೇ ರಿಫಾರ್ಮ್ಸ್ ಅವಶ್ಯಕತೆ ಸದ್ಯಕ್ಕಿಲ್ಲ, ಬಂದಾಗ ನಾವು ಮಾಡ್ತೇವಿ ಅನ್ನೋ ಒಂದು ಪಾಯಿಂಟ್. ಇನ್ನು ಥರ್ಡ್ ಪಾಯಿಂಟ್ ಏನೈತಂದ್ರ, ಯಾವುದೇ ರೀತಿ ಕ್ಯಾಂಡಿಡೇಟ್ಸ್ದು ಪರ್ಸನಲ್ ಇನ್ಫಾರ್ಮೇಶನ್ ಗಳನ್ನ ನಾವು ಪ್ಯಾನಲ್ಗೆ ಒಂದು ಕಳಿಸಿರಂಗಿಲ್ಲ, ಮತ್ತು ನಾವು ಪ್ಯಾನಲ್ಗೆ ವಿದ್ಯಾರ್ಥಿಗಳನ್ನ ಕೂಡ ನಾವು ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತೇವಿ. ಯಾವುದೇ ರೀತಿ ಕ್ಯಾಂಡಿಡೇಟ್ಸ್ಗೆ ಅವ್ರಿಗೆ ಯಾವ ಒಂದು ಬೋರ್ಡ್ ಬಂದೈತ್ಲ ಅದ್ರ ಪ್ರತಿಯೊಬ್ಬರ ಮೆಂಬರ್ಸ್ ಅದ ಹೆಸರಾಗಿರ್ಬೋದು ಇನ್ಫಾರ್ಮೇಶನ್ ಇರಂಗಿಲ್ಲ. ಅದೇ ತರ ಪ್ಯಾನಲ್ಗೂ ಕ್ಯಾಂಡಿಡೇಟ್ಸ್ ಒಂದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಶನ್ ನಾವು ಶೇರ್ ಮಾಡಿರಂಗಿಲ್ಲ ಅಂತ 3 ಸ್ಟೇಟ್ಮೆಂಟ್ಸ್ ಗಳನ್ನ ಆನ್ಸರ್ ಮಾಡೈತಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗೈತಿ ಅಂತಂದ್ರ, ಯಾವಾಗ ನೀವು ಡ್ಯಾಫ್ನ ಫಿಲ್ ಮಾಡ್ತಿರಲ್ಲ, ಡಿಟೇಲ್ ಅಪ್ಲಿಕೇಶನ್ ಫಾರ್ಮ್ನ ಒಂದು ಮೇನ್ಸ್ ಟೈಮ್ ಒಳಗ, ಆ ಟೈಮ್ ಒಳಗೆ ಏನಾಗ್ತೈತೆ ಅಂದ್ರೆ ನಿಮ್ಮ ಒಂದು ಡೀಟೇಲ್ಸ್ ಹೆಸರಾಗಿರ್ಬೋದು, ಕ್ಯಾಸ್ಟ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಕಲ್ತದ್ದಾಗಿರ್ಬೋದು, ಜಿಲ್ಲೆ ಆಗಿರ್ಬೋದು, ರಾಜ್ಯ ಆಗಿರ್ಬೋದು, ಇದನ್ನೆಲ್ಲ ಫಿಲ್ ಮಾಡಿರ್ತೀರಿ. ಆ ಒಂದು ಡ್ಯಾಫ್ ಅನ್ನ ಇಂಟರ್ವ್ಯೂವರ್ ಕೈ ಒಳಗೆ ಇರ್ತೈತಿ ಅಂದಾಗ ಕೆಲವಷ್ಟು ಇನ್ಫಾರ್ಮೇಶನ್ ಗಳನ್ನ ಅವರು ಕ್ಯಾಂಡಿಡೇಟ್ ಇನ್ಫಾರ್ಮೇಶನ್ ಅವ್ರಿಗೆ ಗೊತ್ತಾಗಿರ್ತದೆ. ಈ ಒಂದು ಪಾಯಿಂಟ್ ಇಂದ ಕೆಲವು ವಿದ್ಯಾರ್ಥಿಗಳು ಬಹಳ ಒಂದು ಅಪ್ಸೆಟ್ ಆಗ್ಯಾರ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಸರ್ಕಾರಕ್ಕೆ ಅಗೇನ್ ಕ್ವಶನ್ ಏನು ಅಂತಂದ್ರ, ಹಂಗಂದ್ರೆ UPSC ಒಂದು ಇಂಟರ್ವ್ಯೂ ಒಳಗ ಇಂಟರ್ವ್ಯೂ ಅಂಕಗಳನ್ನ ಕಡಿಮೆ ಮಾಡ್ತೀರೇನಾ ಅಂತ ಹೇಳಿ ಯಾಕೆ ಕೇಳತ್ತಾರಂದ್ರೆ, ಈಗ ನೀವು ನೋಡಿರ್ಬೋದು ನಮ್ಮ ಕರ್ನಾಟಕದೊಳಗೂ ಅಷ್ಟ KAS ಮೊದಲು ಇಂಟರ್ವ್ಯೂ ಮಾರ್ಕ್ಸ್ ಬೇರೆ ಇತ್ತು, ಇವಾಗ 50ಕ್ಕೆ ಬಂದದ. ಅದೇ ತರ ಹಂಗದ್ರ ಈ ತರ ಭೇದ ಭಾವ ಆಗುವಂತ ಸಂದರ್ಭದಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಇಕ್ವಾಲಿಟಿ ಸಿಗ್ಬೇಕಂದಾಗ ನೀವು ಇವಾಗ ಸದ್ಯಕ್ಕೆ 275 ಏನ್ ಅಂಕ ಐತ್ಲ ಅದನ್ನ ರೆಡ್ಯೂಸ್ ಮಾಡೋ ಚಾನ್ಸಸ್ ಐತೇನಾ ಅಂತ ಹೇಳಿ ಕ್ವಶನ್ ಕೇಳ್ತಾರ.
ಅಂಡ್ ಜೊತೆಗೆ ವಿಡಿಯೋ ರೆಕಾರ್ಡಿಂಗ್ ಏನಾರ ಮಾಡ್ತೀರೇನಾ ಅಂದ್ರೆ ಇವಾಗ ನೀವು ಮಾಕ್ ಟೆಸ್ಟ್ ಯೂಟ್ಯೂಬ್ದಾಗ ನೋಡಿರ್ಬೋದು. ಮಾಕ್ ಟೆಸ್ಟ್ ಹೆಂಗ್ ನಡೀತತಿ ಇಂಟರ್ವ್ಯೂ IAS IPS ಅದೆಲ್ಲ ಅದೇ ತರ ಒರಿಜಿನಲ್ ಆಗಿ ಏನು ರಿಯಲ್ ಆಗಿ ಒಂದು ಇಂಟರ್ವ್ಯೂ ನಡೀತಿರ್ತಲ್ಲ ಅದ್ರದ್ದು ಒಂದು ವಿಡಿಯೋ ರೆಕಾರ್ಡ್ ಮಾಡ್ತೀರೇನಾ ಅಂತ ಹೇಳಿ ಕೇಳಿದಾಗ ಫಸ್ಟ್ ಪಾಯಿಂಟ್ UPSC ಇಲ್ಲ ಅಂತ ಹೇಳೈತಿ. ಯಾಕಪ್ಪ ಅಂತಂದ್ರೆ ಒಂದು ನ್ಯಾಚುರಲ್ ಎನ್ವೈರನ್ಮೆಂಟ್ ಹಾಳಾಗ್ತದ. ಆ ತರ ಒಂದು ಯಾವಾಗ ಒಂದು ವಿಡಿಯೋನ ಮಾಡ್ತಾ ಇದ್ದಾಗ ಒಂದು ಪ್ಯಾನೆಲ್ ಆಗಿರ್ಬೋದು, ವಿದ್ಯಾರ್ಥಿಗಳ ಒಂದು ಇಂಟ್ರಾಕ್ಷನ್ ಒಳಗ ನ್ಯಾಚುರಲ್ ಇರಂಗಿಲ್ಲ, ಅಲ್ಲಿ ಒಂದಷ್ಟು ಗೊಂದಲಗಳು ಒಂದಷ್ಟು ಇಶ್ಯೂ ಆಗೋ ಕಾರಣಕ್ಕ ಅದನ್ನ ನಾವು ಮಾಡಂಗಿಲ್ಲ ಅಂತ ಹೇಳ್ಯಾರ. ಅಂಡ್ ಸೆಕೆಂಡ್ ಪಾಯಿಂಟ್ ಬಗ್ಗೆ ಸರ್ಕಾರಕ್ಕೆ ಇಂಟರ್ವ್ಯೂ ಅಂಕಗಳನ್ನ ಕಡಿಮೆ ಮಾಡ್ತೀರೇನ ಅಂತ ಕೇಳಿದಾಗ ಸರ್ಕಾರ ಹೇಳಿದ್ದು ಇದು ಪೂರ್ತಿಯಾಗಿ UPSCಗೆ ಬಿಟ್ಟಿದ್ದು, ಇಲ್ಲಿ ನಮ್ಮ ಒಂದು ಹಸ್ತಕ್ಷೇಪ ಇಲ್ಲ ಅಂತ ಹೇಳಿ ಒಂದು ಪಾಯಿಂಟ್ ನ ಸರ್ಕಾರ ಹೇಳೈತಿ. ಸೊ ಇಲ್ಲಿ ಕೆಲವು ವಿಷಯಗಳು ಏನಾಗ್ತಾವಂದ್ರ ಸೋಷಿಯಲ್ ಮೀಡಿಯಾ ಒಳಗ ಕೆಲವು ಗಾಳಿ ಸುದ್ದಿಗಳನ್ನು ಇರ್ತಾವ, ಕೆಲವು ಸತ್ಯವಾದಂತ ಘಟನೆಗಳನ್ನು ಇರ್ತಾವ. ಇಲ್ಲಿ ವಿದ್ಯಾರ್ಥಿಗಳು ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ಬಟ್ ಎಲ್ಲಾನು ಅರ್ಥ ಮಾಡ್ಕೋ ಒಂದು ಅವಶ್ಯಕತೆ ಐತಿ. ಅಂಡ್ ಎಲ್ಲಾ ವಿಷಯಗಳ ಬಗ್ಗೆ ನಿಮಗೆ ಅವೇರ್ನೆಸ್ ಕೂಡ ಇರ್ಬೇಕಾಗ್ತದ. ಗೊತ್ತಿಲ್ಲ ಇಂಟರ್ವ್ಯೂ ಒಳಗೆ ಯಾವ ಕ್ವಶನ್ ಮೇಲೆ ಸಡನ್ ನಮ್ಗೆ ಏನ್ ಕ್ವಶನ್ ಕೇಳ್ತಾರೋ ಅಥವಾ ಏನ್ ನಿಮ್ಮ ಒಂದು ಒಪಿನಿಯನ್ ಕೇಳ್ತಾರೋ, ಸಡನ್ ನಮ್ಗೆ ಇಂಟರ್ವ್ಯೂ ಒಳಗೆ ಇದೇ ಟಾಪಿಕ್ ಬಗ್ಗೆನೂ ನಿಮ್ಗೆ ಕೇಳ್ಬೋದು. ಒಂದು ಸುದ್ದಿ ಒಂದು ರೀಸೆಂಟ್ ಆಗಿ ಈ ತರ ಒಂದಷ್ಟು ಕಮ್ಯುನಿಟಿಗೆ ಇಂಟರ್ವ್ಯೂ ಒಳಗ UPSC ಕಡೆಯಿಂದ ಮೋಸ ಆಗತೈತೆ ಅಂತ, ಅದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನು ಅಂತ ಕೇಳಿದಾಗ ಈ ಒಂದು ಇಶ್ಯೂ ಬಗ್ಗೆ ನಿಮಗೆ ಗೊತ್ತಿದ್ರೆ ಅಷ್ಟನ್ನ ನೀವು ಆನ್ಸರ್ ಮಾಡ್ತೀರಿ ವಿನಃ ಅದರ್ವೈಸ್ ಇಲ್ಲ. ಹಿಂಗಾಗಿ ಆ ವಿಷಯ ಪಾಸಿಟಿವೇ ಇರಲಿ ನೆಗೆಟಿವೇ ಇರಲಿ ಅದನ್ನ ನೀವು ತಗೋಬೇಕು ಅಂಡ್ ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು, ಅದನ್ನ ಫೇಸ್ ಮಾಡುವಷ್ಟು ಧೈರ್ಯ ನಿಮ್ಮೊಳಗಿರ್ಬೇಕು ಆಸ್ ಅ UPSC ಆಸ್ಪಿರೆಂಟ್ಸ್. ಈ ಪಾಯಿಂಟ್ ನ ಯಾಕೆ ಹೇಳಿಕತ್ತೇನಂದ್ರೆ ಕೆಲವ್ರು ಬಂದ ಏನಂತಾರಂದ್ರೆ ಇಂಥ ಪಾಯಿಂಟ್ ನಮಗ್ ತಿಳ್ಕೋ ಅವಶ್ಯಕತೆನೇ ಇರಂಗಿಲ್ಲ ಅಥವಾ ನೀವ ಕನ್ಫ್ಯೂಷನ್ ಮಾಡ್ತೀರಿ ಇಂಥದೆಲ್ಲ ಹೇಳಿ ಅಂತ ಹೇಳಿ. ಇಲ್ಲಿ ಅರ್ಥ ಮಾಡ್ಕೊಳ್ಳೋದು ತಿಳ್ಕೊಳ್ಳೋ ಅವಶ್ಯಕತೆ ಐತೆ ಅನ್ನೋ ಸಲುವಾಗಿ ಈ ಒಂದು ಟಾಪಿಕ್ ನ ಎತ್ಕೊಂಡಿದ್ದು. ಇನ್ನು ಸೆಕೆಂಡ್ ಪಾಯಿಂಟ್ ಏನಂತಂದ್ರೆ ಆತರ ಭೇದ ಭಾವಗಳು ಆಗಂಗಿಲ್ಲ, ಬಟ್ ಇಲ್ಲಿ ಒಂದ್ ಪಾಯಿಂಟ್ ಅಂತೂ ಸುಳ್ಳದ. ಏನಂತಂದ್ರೆ ಕ್ಯಾಂಡಿಡೇಟ್ಸ್ ಒಂದು ಡೀಟೇಲ್ ಇಂಟರ್ವ್ಯೂ ಪ್ಯಾನಲ್ಗೆ ಸಿಗಂಗಿಲ್ಲ ಅನ್ನೋದೇನೈತ್ಲ ಅದ್ ಮಾತ್ರ ತಪ್ಪು. ಯಾಕಂದ್ರೆ ಡ್ಯಾಫ್ ನ ನೀವು ಫಿಲ್ ಮಾಡಿರ್ತೀರಿ, ಅಲ್ಲಿ ಇನ್ಫಾರ್ಮೇಶನ್ ಅವ್ರಿಗೆಲ್ಲ ಗೊತ್ತಿರ್ತೈತಿ. ಬಟ್ ಇದ್ರ ಅರ್ಥ ಅಲ್ಲಿ ಪೂರ್ತಿ 100% ಮೋಸ ಆಗ್ತೈತೆ ಅಂತ ಹೇಳಕ್ ಆಗಂಗಿಲ್ಲ. ಯಾಕಂದ್ರೆ ಕ್ಯಾಂಡಿಡೇಟ್ಗೂ ಅಷ್ಟ ಯಾವ ಪ್ಯಾನೆಲ್ ನ ಅಲೋಕೇಟ್ ಮಾಡಿರ್ತಾರಲ್ಲ ಅದು ಗೊತ್ತಿರಂಗಿಲ್ಲ. ಅಂಡ್ ಒಂದು ಪ್ಯಾನೆಲ್ಗೂ ಅಷ್ಟ ನೀವು ಅಲ್ಲಿ ಹೋಗಿ ರೀಚ್ ಆಗೋವರೆಗೂ ಅಷ್ಟೊಂದು ನಿಮ್ ಬಗ್ಗೆ ಇನ್ಫಾರ್ಮೇಶನ್ ಗಳು ಗೊತ್ತಿರಂಗಿಲ್ಲ. ಅವ್ರು ಯಾವಾಗ ನಿಮ್ ಡ್ಯಾಫ್ ನ ತಗೊಳ್ತಾರಲ್ಲ ಅವಾಗನ ಈ ಕ್ಯಾಂಡಿಡೇಟ್ ಅನ್ನೋದು ಗೊತ್ತಾಗ್ತೈತಿ. ಹಿಂಗಾಗಿ ಅತಿಯಾದಂತ ಆತರ ಯಾವುದೇ ರೀತಿ ಇಂಟರ್ವ್ಯೂ ಒಳಗೆ ಮೋಸ ಆಗಂಗಿಲ್ಲ. ಓಕೆ, ಸಮ್ವೇರ್ ಇದನ್ನ ನೀವು ಪಾಸಿಟಿವ್ ಆಗಿ ತಗೊಳ್ರಿ. ಓಕೆ, ಇಂಟರ್ವ್ಯೂ ಒಳಗ ಮೇನ್ಸ್ ಒಳಗ ನಂದು ಕರೆಕ್ಟ್ ನಡ್ದದ, ಇಂಟರ್ವ್ಯೂ ಒಳಗ ಓಕೆ ಒಂದಷ್ಟು ಜನಕ್ಕೆ ಮೋಸ ಮಾಡತ್ತಾರ ಅಂದಾಗ ಇಂಟರ್ವ್ಯೂ ಒಳಗೆ ನೀವು ಇನ್ನಷ್ಟು ಸ್ಟ್ರಾಂಗ್ ಆಗ್ರಿ. ಇಂಟರ್ವ್ಯೂನ ಇನ್ನಷ್ಟು ಕಾನ್ಫಿಡೆನ್ಸ್ ಇಂದ ಇಂಟರ್ವ್ಯೂನ ಕೊಡ್ಲಿಕ್ಕೆ ನೀವು ತಯಾರಾಗ್ರಿ. ಅದರ್ವೈಸ್ ಬೇರೆ ಸೊಲ್ಯೂಷನ್ಗಳಿಲ್ಲ. ಇನ್ನೊಂದು ಪಾಯಿಂಟ್ ಹೇಳೋದಂದ್ರ ಎಸ್, ಕೆಲವು ಜನ ಏನಂದ್ರ ಮೇನ್ಸ್ ಒಳಗ್ ಬಹಳ ಸ್ಟ್ರಾಂಗ್ ಇರ್ತಾರ. ಮೇನ್ಸ್ ಒಳಗೆ ಸ್ಟ್ರಾಂಗ್ ಇದ್ದವ್ರ ಇಂಟರ್ವ್ಯೂ ಒಳಗೆ ಎಲ್ಲೋ ಒಂದ್ ಕಡೆ ವೀಕ್ ಅನ್ನೋ ಇರ್ಬೋದು, ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಸಿಚುವೇಶನ್ ನ ಹ್ಯಾಂಡಲ್ ಮಾಡೋ ಒಂದಷ್ಟು ಕಡೆ ತಪ್ಪಬಹುದು, ಅಥವಾ ಒಂದಷ್ಟು ಸಿಚುವೇಶನ್ ಕೊಟ್ಟಾಗ ಕೇಸ್ ಸ್ಟಡಿ ಕೊಟ್ಟಾಗ ಆನ್ಸರ್ ಮಾಡ್ಲಿಕ್ಕೆ ತಪ್ಪಬಹುದು, ಒಂದು ಸ್ಟ್ರೆಸ್ ಲೆವೆಲ್ ನ ಮೇಂಟೈನ್ ಮಾಡಕ್ಕೂ ಆಗದೆ ಇರ್ಬೋದು. ಈ ಕಾರಣಗಳಿಂದ ಕಡಿಮೆ ಅಂಕಗಳು ಕೂಡ ಬಂದಿರಬಹುದು. ಸೊ ಇಲ್ಲಿ ಯಾರ್ ತಪ್ಪು ಯಾರ್ ಸರಿ ಇದನ್ನ ನೋಡೋದ್ ಬೇಡ. ಏನ್ ಮಾಡಿದ್ರೆ ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡ್ತೇವಿ ಅನ್ನೋದನ್ನ ನಮಗ್ ಇಂಪಾರ್ಟೆಂಟ್ ಇರ್ತದ. ಅಂಡ್ ಈ ತರ ಸಿಚುವೇಶನ್ಸ್ ಗಳು ಬಂದಾಗ ಅದನ್ನ ಯಾವ ತರ ಮೆಂಟಲಿ ಹ್ಯಾಂಡಲ್ ಮಾಡ್ಬೇಕು, ಯಾವ ತರ ನಾವು ಸ್ಟ್ರಾಂಗ್ ಆಗ್ಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತದ. ಸೊ ಇಲ್ಲಿ ನೀವೇನ್ ಮಾಡ್ಬೇಕಂತಂದ್ರ ಓಕೆ, ಇಂಟರ್ವ್ಯೂ ಒಳಗೆ ಸಮ್ವೇರ್ ಮಾರ್ಕ್ಸ್ ಕಡಿಮೆ ಬರ್ಲಿಕ್ಕತ್ತಾವಲ್ಲ, ಓಕೆ ನಾ ಇಂಟರ್ವ್ಯೂನ ಇನ್ನೂ ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗ್ತೇನೆ, ಇನ್ನೂ ಸ್ವಲ್ಪ ನಂದು ಎಲ್ಲೆಲ್ಲಿ ವೀಕ್ ಅದ ಕಾನ್ಫಿಡೆನ್ಸ್ ಲೆವೆಲ್ ಆಗಿರ್ಬೋದು, ಸಿಚುವೇಶನ್ ನ ಮೇಂಟೈನ್ ಮಾಡೋದಾಗಿರ್ಬೋದು, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಂಡ್ ಫೇಸ್ ಒಳಗೆ ಎಕ್ಸ್ಪ್ರೆಷನ್ ಆಗಿರ್ಬೋದು, ಐ ಕಾಂಟ್ಯಾಕ್ಟ್ ಆಗಿರ್ಬೋದು, ಒಂದ್ ಧೈರ್ಯ ಆಗಿರ್ಬೋದು, ಕಾನ್ಫಿಡೆನ್ಸ್ ಆಗಿರ್ಬೋದು, ಇದನ್ನೆಲ್ಲ ನಾ ಇನ್ನೂ ಇಂಪ್ರೂವ್ ಮಾಡ್ಕೋತೇನೆ, ಇನ್ನೂ ನಾನು ಬೆಸ್ಟ್ ಆಗಿ ಇಂಟರ್ವ್ಯೂನ ಕೊಡ್ತೇನೆ ಅಂತ ಹೇಳಿ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಇದು ಇಂಟರ್ವ್ಯೂ ಮಾತ್ರ ಅಲ್ಲ, ಮುಂದಿನ ಜೀವನಕ್ಕೂ ಕೂಡ ನಿಮ್ಗೆ ಹೆಲ್ಪ್ ಆಗ್ತೈತಿ. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ಇಂಥದ ಒಂದು ಇಂಪಾರ್ಟೆಂಟ್ ಕಂಟೆಂಟ್ ಜೊತೆ ಸಿಗೋಣ. ಥ್ಯಾಂಕ್ ಯು.